ಲೆಟ್ ಅಸ್ ಕಂಟಿನ್ಯೂ ಅವರ್ ಕ್ಲಾಸ್ ಆನ್ ರಿಲೇಷನ್ಸ್. ಮತ್ತೊಮ್ಮೆ ನೋಡಿ, ಇನ್ನೊಂದು ಪ್ರಾಬ್ಲಮನ್ನು ಈ ಸೆಷನಲ್ಲಿ ಸಾಲ್ವ್ ಮಾಡೋಣ. ಚೆಕ್ ವೆದರ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ 1 2 3 4 5 6. ನೋಡಿ, ಮತ್ತೆ ಫೈನೈಟ್ ಸೆಟ್ ಇದೆ, 1ರಿಂದ ಪ್ರಾರಂಭವಾಗಿ 6ಕ್ಕೆ ಎಂಡ್ ಆಗಿದೆ. ಆ್ಯಸ್ ಆರ್ ಇಸ್ ಈಕ್ವಲ್ ಟು ಎ ಕಮ್ಮ ಬಿ such that b equals a plus 1. ನೀವು ಇದನ್ನು ಅಬ್ಸರ್ವ್ ಮಾಡಿ. r is equal to ab such that b is equal to a plus 1 is reflexive, symmetric or transitive. So once again it carries 3 marks. ಸೊ ಇದನ್ನು ನಾವು ಈ ಸೆಷನಲ್ಲಿ ಸಾಲ್ವ್ ಮಾಡೋಣ. ಎಲ್ಲರೂ ಗಮನ ಇಟ್ಟು ಕ್ಲಾಸನ್ನು ನೋಡಿ, ಆಫ್ಟರ್ವರ್ಡ್ಸ್ ನೀವು ಸೊಲ್ಯೂಷನನ್ನು ನೋಟ್ ಮಾಡ್ಕೋಬೋದು. ಸೊ ಲೆಟ್ ಅಸ್ ರೈಟ್ ದ ರಿಲೇಷನ್. ಸೊ ಆ ರಿಲೇಷನ್ ಏನಿದೆ ನಮಗೆ? ರಿಲೇಷನ್ ಆರ್ ಈಸ್ ಗಿವನ್ ಆ್ಯಸ್ ಎ ಬಿ ಸಚ್ ದಟ್ ಬಿ ಈಕ್ವಲ್ಸ್ ಎ ಪ್ಲಸ್ 1 ಅಂತ ಇದೆ ರಿಲೇಷನ್. ಸೆಟ್ 1 2 3 4 5 6 ಇದಕ್ಕೇನು ಹೆಸರು ಕೊಟ್ಟಿಲ್ಲ, ಸೊ ನಾನು ಎ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ರೂಲ್ ಮೆಥಡಲ್ಲಿ ಕೊಟ್ಟಿದ್ದಾರೆ. ಲೆಟ್ ಅಸ್ ಕನ್ವರ್ಟ್ ಇಟ್ ಇಂಟು ರೋಸ್ಟರ್ ಫಾರ್ಮ್. ಸೊ ರೋಸ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಸೊ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದಕ್ಕಿಂತ ಮುಂಚೆ ನೋಡಿ 1 2 3 4 5 6 ಅಂತ ಇದೆ. ಸೊ ಇದನ್ನು ನೀವು ವ್ಯಾಲ್ಯೂಸನ್ನು ಕೊಟ್ಕೊತ ಹೋಗಿ. ಸೊ ಇಲ್ಲಿ ಬಿ ಈಸ್ ಈಕ್ವಲ್ ಟು ಏನಂತ ಇದೆ? ಎ ಪ್ಲಸ್ 1 ಅಂತ ಇದೆ. ಸೊ ನಮ್ಮ ಆರ್ಡರ್ ಪೇರಲ್ಲಿ ಮೊದಲನೇ ಎಲಿಮೆಂಟ್ ಎ ಇರೋದ್ರಿಂದ ಸೊ ಪುಟ್ ಎ ಈಸ್ ಈಕ್ವಲ್ ಟು 1. ಸೊ ಎಗೆ 1 ಹಾಕಿದರೆ 1 ಪ್ಲಸ್ 1, ಸೊ ಬಿ ಈಸ್ ಈಕ್ವಲ್ ಟು ಎಷ್ಟಾಯಿತು? 2 ಆಯಿತು. ಸೊ ಪಿ ಎ ಈಸ್ ಈಕ್ವಲ್ ಟು 1, ನೋಡಿ ಬಿ ಈಸ್ ಈಕ್ವಲ್ ಟು 2. ಸೊ ನಮ್ಮ ಮೊದಲನೇ ಪೇರು 1, 2. ವೆರಿ ಸಿಂಪಲ್. ಇದೇ ಥರ ಗೋ ಆನ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಪುಟ್ ಎ ಈಕ್ವಲ್ಸ್ 2, ಆವಾಗ ನಮಗೆ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ? 2 ಪ್ಲಸ್ 1, ಸೊ ಬಿ ಈಸ್ ಈಕ್ವಲ್ ಟು 3. ಅಲ್ಲಿಗೆ 2 3 ನಮ್ಮ ಎರಡನೇ ಪೇರು. ಪುಟ್ ಎ ಈಕ್ವಲ್ಸ್ 3, ದೆನ್ ಬಿ ಈಕ್ವಲ್ಸ್ 3 ಪ್ಲಸ್ 1 4 ಆಯಿತು. ಅಲ್ಲಿಗೆ ಅನದರ್ ಪೇರ್ ಏನು? 3, 4. Similarly, put a equals 4, ಅಲ್ಲಿಗೆ 4 plus 1 that is 5. Then so ಇನ್ನೊಂದು put a is equal to 5 ಹಾಕೋಣ. ಸೊ ಅಲ್ಲಿಗೆ b equals 5 plus 1 that is 6. ಅಲ್ಲಿಗೆ 5 6 I get another pair. ನೋಡಿ, ಈಗ ಇಷ್ಟು ಪೇರ್ ಬಂತು. ಈಗ 6 ಅಂತ ಇದೆ, ನಾವು 6 ಹಾಕಿದರೆ ಹೇಗೆ? ಸೊ ಐ ವಿಲ್ ಗೆಟ್ 6 ಪ್ಲಸ್ 1 ಎಷ್ಟಾಯ್ತು ನೋಡಿ? 7. ಸೊ 7 ಡಸ್ ನಾಟ್ ಬಿಲಾಂಗ್ಸ್ ಟು ಅವರ್ ಸೆಟ್. ಸೊ ಹಾಗಾಗಿ ಆ ಪೇರನ್ನು ನಾವು ತಗೊಳ್ಳೋ ಅವಶ್ಯಕತೆ ಇಲ್ಲ. 5, 6 ನಮಗೆ ಎಂಡ್ ಮಾಡಬೇಕು. ಸೊ ನನಗೆ ರೋಸ್ಟರ್ ಫಾರ್ಮ್ನಲ್ಲಿ ಬಂತು ಈಗ. ಸೊ ಐ ವಿಲ್ ರೈಟ್ ದ ರಿಲೇಷನ್ ಇನ್ ದ ರೋಸ್ಟರ್ ಫಾರ್ಮ್. ದೇರ್ ಫಾರ್ ಆಫ್ಟರ್ ವರ್ಕಿಂಗ್ ಔಟ್ ಆಲ್ ದಿಸ್, ಸೊ ನಮ್ಮ ರಿಲೇಷನನ್ನು ನಾವು ಬರೆಯೋಣ. ಸೊ 1 2 3 3 4 4 5 5 6 ನೋಡಿ, ಇದು ನಮ್ಮ ರಿಲೇಷನ್ ಇರ್ತಕ್ಕಂಥ ಪೇರ್ಸ್. ಸೊ ಇದನ್ನು ನೀವು ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಒನ್ಸ್ ಅಗೇನ್ ಐ ವಿಲ್ ರೈಟ್ ದ ಪೇರ್ಸ್ 1 2 2 3 3 4 4 5 5 6. ಸೊ ಈಗ ನಾವು ರಿಫ್ಲೆಕ್ಸಿವ್ ಪ್ರಾಪರ್ಟಿಯನ್ನು ಚೆಕ್ ಮಾಡೋಣ. ಸೊ ರಿಫ್ಲೆಕ್ಸಿವ್ ಪ್ರಾಪರ್ಟಿ ಕ್ಲಿಯರ್ಲಿ ಗೊತ್ತಾಗುತ್ತೆ. ಹಿಯರ್ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ನೋಡಿ, ವೆರಿ ಸಿಂಪಲ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಸಿಮೆಟ್ರಿಕ್ ಸೆಕೆಂಡ್ ಪ್ರಾಪರ್ಟಿ ನೋಡಿ. ಸಿಮೆಟ್ರಿಕ್ ಪ್ರಾಪರ್ಟಿ ಇಲ್ಲಿ ಸಿಂಪಲ್. ಯಾವುದೇ ಒಂದು ಪೇರ್ ಇದ್ದರೆ 1 2 ಇದೆ, ಬಟ್ ನೋಡಿ 2 1 ನಮಗಿಲ್ಲ. ದೇರ್ ಫೋರ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಬರೀಬೇಕದನ್ನು, ಆರ್ ಈಸ್ ನಾಟ್ ಸಿಮೆಟ್ರಿಕ್. ದೆನ್ ಥರ್ಡ್ ಒನ್ ಟ್ರಾನ್ಸಿಟಿವಿಟಿ ಅಥವಾ ಟ್ರಾನ್ಸಿಟಿವ್ ಪ್ರಾಪರ್ಟಿ. ನೋಡಿ, ಟ್ರಾನ್ಸಿಟಿವ್ ಪ್ರಾಪರ್ಟಿ ಆಗುತ್ತಾ ನೋಡೋಣ. 1 2 and 2 3 ನೋಡಿ, ಇಲ್ಲಿ 1 2
2 3 ಇದೆ. ಬಟ್ ಎ ಬಿ ಬಿ ಸಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎ ಸಿ ಇದೆಯಾ? 1 3 ಇಲ್ಲ, ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಸೊ ನಮ್ಮ ತೀರ್ಮಾನ ಏನಾಗಬೇಕಾಗಾದ್ರೆ ಎ ಬಿ ಬಿ ಸಿ ಪೇರ್ ಆರ್ ಪ್ರೆಸೆಂಟ್ ಬಟ್ ಎ ಸಿ does not belongs to our relation, therefore R is not transitive. ಸೊ ಇದು ರಿಫ್ಲೆಕ್ಸಿವ್ ಆಗಲಿಲ್ಲ, ಸಿಮೆಟ್ರಿಕ್ ಆಗಲಿಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲಿಲ್ಲ. ಸೊ ಇನ್ ದಿಸ್ ಸೆಷನ್, so we have seen that this problem is not reflexive, not symmetric, not transitive. So note down the solution after understanding the problem clearly.